ಬರೀ ನೀರು ಹಾಕಿದ್ರೆ ನಿಮಗೆ ಅನ್ಸಲ್ಲ, ಕಲರ್ ಅನ್ಸಲ್ಲ. ಸ್ವಲ್ಪ ಕಲರ್ ಹಾಕ್ಬಿಟ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ಅಂತ. ಈಗ ಅರಶಿನ ಹಾಕ್ಬಿಟ್ಟು ಸ್ವಲ್ಪ ಸುಣ್ಣ ಹಾಕ್ಬಿಟ್ಟಿದ್ರೆ ಆಗೋಗಿತ್ತು. ಯಾಕೆ ಗೊತ್ತಾ, ಬೇಗ ಕೆಂಪಾಗುತ್ತದು. ವಿಭೂತಿನಾ? ಇರಲಿ ಬಿಡಿ, ಸಾಕಷ್ಟೇ ಸಾಕು. ಇದು ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ. ಮಿಕ್ಸ್ ಆಯ್ತಲ್ಲ, ಸಾಕು. ಸ್ವಲ್ಪ ಕಲರ್ ಕಂಡ್ರೆ ಸಾಕು, ನಮಗೆ ತೊಂದರೆ ಏನಿಲ್ಲ. ಈ ಪ್ಯಾಡು ನಾನು ಎಲ್ರಿಗೂ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ, ನೀವು ಎಲ್ಲೇ ಹೋಗ್ರಿ, ನಿಮ್ಮ ಒಂದು ವ್ಯಾನಿಟಿ ಬ್ಯಾಗ್ ಅಥವಾ ನೀವು ಯಾವುದೋ ಒಂದು ಬ್ಯಾಗ್ ಕ್ಯಾರಿ ಮಾಡ್ತಿದ್ದೀರಾ, ಅದರೊಳಗೆ ಮಿನಿಮಮ್ 2 ಪ್ಯಾಡ್ ಅಥವಾ 1 ಪ್ಯಾಡ್ ಇಟ್ಕೊಂಡಿರಿ. ಯಾಕಂದರೆ ಮುಟ್ಟು ಯಾವ ಟೈಮಲ್ಲಿ ಕಾಣಿಸ್ಕೊಳ್ಳುತ್ತೆ ಯಾರಿಗೂ ಗೊತ್ತಿಲ್ಲ, ಹೌದಾ? ಯಾವ ಟೈಮಲ್ಲಿ ಯಾರಿಗಾರ ಕಾಣಿಸ್ಕೋಬೋದು. ಆ ಪ್ಯಾಡ್ ನಿಮ್ಮಲ್ಲಿತ್ತು ಅಂದರೆ, ಅಕಸ್ಮಾತ್ ನಿಮಗಿತ್ತು ಅಂದರೆ ನೀವು ಯೂಸ್ ಮಾಡ್ಕೋಬೋದು. ಒಂದು ಇಲ್ಲಾಂದರೆ ಯಾರಿಗಾದರೂ ಹೊರಗಡೆ ಹೋಗ್ತಿರ್ತಾರೆ, ಸಡನ್ನಾಗಿ ಕಂಡಿರುತ್ತೆ. ಭಾಳ ಮುಜುಗರದ ಸಂಗತಿ ಅದು. ಅಂತ ಹೆಣ್ಮಕ್ಳು ಎಷ್ಟು ಅನುಭವಿಸಿರ್ತಾರೆ ನೋವು ಒಂದು ಅವ್ರಿಗಷ್ಟೇ ಗೊತ್ತು. ಆದರೆ ಜನ ಏನು ಮಾಡ್ತಾರೆ ಗೊತ್ತಾ, ಅದನ್ನು ವಿಡಿಯೋ ಮಾಡ್ಕೊಳ್ತಾ ಇರ್ತಾರೆ. ಆ ಹೆಣ್ಮಕ್ಳು ಅನುಭವಿಸೋ ನೋವನ್ನ ವಿಡಿಯೋ ಮಾಡ್ಕೊಳ್ತಿರ್ತಾರೆ, ಬಿಟ್ಟರೆ ಯಾರೂ ಅವಳಿಗೆ ಸಪೋರ್ಟ್ ಮಾಡಲ್ಲ. ಅಂಥ ಟೈಮಲ್ಲಿ ನೀವಲ್ಲಿ ಪ್ರೆಸೆಂಟ್ ಇದ್ರಿ ಅಂದರೆ ಆ ಹೆಣ್ಮಗಳಿಗೆ ನೀವು ಒಂದು ಪ್ಯಾಡ್ ಕೊಟ್ಬಿಟ್ರೆ ಅವಳಿಗೆ ಜೀವನ ಕೊಟ್ಟಂಗಾಗಿರುತ್ತೆ. ಪೀರಿಯಡ್ಸ್ ಆಗಿರುತ್ತೆ, ಅವಳಿಗೆ ಹಿಂದ್ಗಡೆ ಸ್ಟೈನ್ ಕಾಣ್ತಿರುತ್ತೆ, ರಕ್ತ ಕಾಣ್ತಿರುತ್ತೆ. ಆ ಟೈಮಲ್ಲಿ ಬಾರವ್ವ, ನೀನು ಭಾಳ ಸುಸ್ತಾಗಿದೆಯಾ, ಬಾ ನಿಮಗೆ ಊಟ ಕೊಡಿಸ್ತೀನಿ ಅಂತ ಬರ್ತಾಳೆ ಅವಳು. ಇವತ್ತು ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ನಮ್ಮ ಮನೆಯಲ್ಲಿ ನಿನಗೆ ಊಟ ಕೊಡಿಸ್ತೀನಿ ಬಾ ಅಂದರೂ ಬರಲ್ಲ. ತಗೋ, ನಿನಗೊಂದಷ್ಟು ರೊಕ್ಕ ಕೊಡ್ತೀನಿ ತಗೋ ಅಂದ್ರೂ ಆ ಹೆಣ್ಮಗಳು ರೊಕ್ಕ ತಗೊಳ್ಳೋದು ಇಲ್ಲ. ಯಾಕಂದರೆ ಅವಳಿಗೆ ಬೇಕಾಗಿರೋದೇನು, ಅವಳು ಮಾನ ಮುಚ್ಕೊಳ್ಳೋದಕ್ಕೆ ಒಂದು ಪ್ಯಾಡ್ ಬೇಕಿರುತ್ತೆ. ಈ ಒಂದು ಪ್ಯಾಡ್ ನೀವು ಅವಳಿಗೆ ಕೊಟ್ಟರೆ ಅವಳಿಗೆ ಕೋಟಿ ಕೊಟ್ಟಂಗೆ ಖುಷಿ ಆಗುತ್ತೆ. ಇದು ಒಂದು ನಮ್ಮ ಮಾನ ಕಾಪಾಡುವಂಥ ಒಂದು ಭಾಳ ದೊಡ್ಡ ವಸ್ತು. ಇದು ಪ್ರತಿಯೊಬ್ಬರ ಬ್ಯಾಗಲ್ಲಿ 1 ಅಥವಾ 2 ಇಟ್ಕೊಂಡಿರಿ. ಇದು ನಿಮಗಲ್ಲದೆ ಹೋದ್ರು ಇನ್ನು ಯಾರಿಗಾರು ಕೊಟ್ಟು ಅವರ ಜೀವ ಕಾಪಾಡೋದಕ್ಕೆ, ಮಾನ ಕಾಪಾಡೋದಕ್ಕೆ. ಗೊತ್ತಾಯ್ತಲ್ಲ? ಇದು ನೀವು ಪ್ರತಿಯೊಬ್ಬರು ಮಾಡಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ನೀವು ಎಲ್ಲರೂ ಮಾಡಿದ್ರೆ ಭಾಳ ಒಳ್ಳೆಯದು. ಯಾಕೆ ಗೊತ್ತಾ, ಶುರುವಾತು ನಮ್ಮಿಂದನೇ ಆಗಲಿ ಅಂತ. ಏನೇ ಇದು ನಡಿಬೇಕು ಅಂದ್ರೆ ನಮ್ಮಿಂದ ಶುರುವಾಗಲಿ. ನಾನು ನಿಮಗೆ ಹೇಳಿ ನೀವು ಮಾಡಿ ಅಂತ ಹೇಳೋದಕ್ಕಿಂತ ನಾನೇ ಶುರು ಮಾಡಿಬಿಟ್ರೆ, ನನ್ನ ಬ್ಯಾಗಲ್ಲಿ ಬೇಕಾದ್ರೆ ನೋಡ್ರಿ, ನನ್ನ ಬ್ಯಾಗಲ್ಲಿ 1 ಪ್ಯಾಡ್ ಇಟ್ಕೊಂಡೇ ಇರ್ತೀನಿ ನಾನು. 1 ಪ್ಯಾಡ್ ಅಂದರೆ 1 ಬಂಡಲ್ ಇಟ್ಕೊಂಡಿರ್ತೀನಿ. ನೀವು ಹೊಸದಿದು ಈಗ ನನ್ನ ಬ್ಯಾಗಿಂದ ತೆಗೆದು ಇದಕ್ಕೆ ಹಾಕ್ಕೊಂಡೆ. ಈಗ ನಿಮಗೆ ತೋರಿಸ್ಬೇಕು ಅದು, ಇಲ್ಲಾಂದರೆ ಅದು ಯಾವಾಗಲೂ ಅದರಲ್ಲಿ ಇರುತ್ತೆ. ನಾನು ಎಲ್ಲರೂ ಹೋದಾಗ ಈ ಥರ ಕಣ್ತು ಅಂದರೆ ಅಲ್ಲಿ 1 ಪ್ಯಾಡ್ ಕೊಟ್ಬಿಟ್ರೆ ಮುಗಿದೋಯ್ತು, ಜೀವನ ಕೊಟ್ಟಂಗೆ ಆಗುತ್ತೆ ಅವರಿಗೆ, ಹೌದಲ್ಲ? ಮತ್ತು ಇನ್ನೊಂದು, ಈ ಪ್ಯಾಡ್ ಓಪನ್ ಮಾಡಿದ್ದೀನಿ. ಇದು ಓಪನ್ನೇ ಇತ್ತು, ಗೊತ್ತಿರಬೇಕು. ಇದು ಓಪನ್ ಪ್ಯಾಡ್. ಇದು ಜಸ್ಟ್ ಇದು ಓಪನ್ ಮಾಡಿದ್ರೆ, ಈಗ ನೀವು ಇಟ್ಕೊಂಡಿದ್ದೀರಿ ಅಂದ್ಕೊಳ್ಳೋಣ, ನೀವು ಏನೇ ಬಿಸ್ಕೆಟು ಅದು ಇದು ಏನೇ ಇಟ್ಕೊಂಡ್ರು ಅದೆಲ್ಲ ಪುಡಿಗಳು ಇದ್ರೊಳಗೆ ಹೋಗ್ತಾ ಇರುತ್ತೆ. ಇದು ಕಂಟಾಮಿನೇಟ್ ಆಗಿ ಹೋಗುತ್ತೆ. ಈಗ ನೀವು ನಿಮ್ಮ ಕಣ್ಣಿಗೆ ಏನಾದರೂ ಒಂದು ಧೂಳು ಗೀಳು ಬಿತ್ತು ಅಂದರೆ ಏನು ಮಾಡ್ತೀರಿ? ಉಜ್ತೀರಿ, ಕಣ್ಣಲ್ಲಿ ನೀರು ಬರುತ್ತೆ, ಹೊರ ಬರಲಿ ಅಂತ ಏನೋ ಮಾಡ್ತೀರಿ, ನೀರು ಹೊಡಿತೀರಿ, ಹೌದಲ್ಲ? ಎಷ್ಟು ತ್ರಾಸಾಗುತ್ತೆ. ಅಂಥ ಒಂದು ಸೂಕ್ಷ್ಮವಾದ ಕಣ್ಣು, ಅದಕ್ಕಿಂತ ಸೂಕ್ಷ್ಮವಾದ ಜಾಗ ಅಂದರೆ ನಮ್ಮ ಜನನಾಂಗ. ಗೊತ್ತಾಯ್ತು? ಅದಕ್ಕಿಂತ ಸೂಕ್ಷ್ಮ ಅದು. ಆದರೆ ನಾವು ಅದಕ್ಕೆ ಅಷ್ಟು ಸೂಕ್ಷ್ಮತೆ ಕೊಡೋದೇ ಇಲ್ಲ. ಈಗ ಇದನ್ನು ನೀವು ಇಟ್ಕೊಂಡಿದ್ದೀರಿ, ಇದರೊಳಗೆ ಬಿಸ್ಕೆಟ್ದು ಅದು ಇದು ಎಲ್ಲ ಇದ್ರೊಳಗೆ ಹೋಗಿರುತ್ತೆ. ವ್ಯಾಂಟ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೀರಿ ಅಂದ್ಕೊಳ್ರಿ, ಇದರೊಳಗೆ ಎಲ್ಲ ಕಂಟಾಮಿನೇಷನ್ ಆಯಿತು ಅಂದಾಗ ಈ ಪ್ಯಾಡ್ನ ಯೂಸ್ ಮಾಡಿದ್ರೆ ಹೇಗೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗೋಗುತ್ತೆ. ಅದೇ ಈಗ ಈ ಪ್ಯಾಡ್ ಅಕಸ್ಮಾತಾಗಿ ಓಪನ್ನೇ ಆಯಿತು ಅಂದ್ಕೊಳ್ಳೋಣ, ಆದ್ರೂ ಇದು ನಿಮ್ಮ ಬ್ಯಾಗಲ್ಲಿದ್ದರೆ ಇದು ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ, 360 ಡಿಗ್ರಿ ಕವರ್ ಇದೆ. ಇದು ನಿಮಗೆ ಓಪನ್ನೇ ಆಗಲ್ಲ. ಇದು ನೀವಾಗ ನೀವು ಓಪನ್ ಮಾಡೋ ತನಕ ಇದು ಓಪನ್ ಆಗಲ್ಲ. ಈ ಪ್ಯಾಡ್ಗೂ ಯಾವ್ದು ಬೆಸ್ಟ್ ಇದೆ ಸ್ವಲ್ಪ ಮುಟ್ಟು ನೋಡ್ತಾ ಹೋಗ್ರಿ, ನೋಡೋಣ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ರಿ. ಈ ಕಡೆ ಪಾಸ್ ಮಾಡಿರಿ, ನೋಡಲಿ ಎಲ್ಲರೂ ನೋಡಲಿ. ಈಗ ನಾನು ಎಷ್ಟು ತೊಗೊಂಡಿದ್ದೀನಿ? 50 ml ತೊಗೊಂಡಿದ್ದೀನಿ, ಹೌದಾ? 50 ml ಇದೆಯಾ? ಫಸ್ಟ್ ಒಂದು ಕೆಲಸ ಮಾಡೋಣ, ನಮ್ಮ ಪ್ಯಾಡಿಗೆ ಹಾಕ್ಬಿಡೋಣ. ಏನು ಹೇಳ್ರಿ? ಹೊರ ಬರುತ್ತೆ ಅನ್ಸುತ್ತಲ್ಲ? 50 ml ಮುಗೀತು. ಈಗ ಸೇಮ್ ಅದೇ ಥರನೇ ಮತ್ತು 50 ml ತಗೊಳ್ಳೋಣ. $50 ಇದೆಯಾ? ಕರೆಕ್ಟಾಗಿದೆ 50 ml. ಈಗ ಹಾಕೋಣಲ್ಲ? ಭಾಳ ಬೇಗ ಹೀರ್ಕೊಳ್ತಾ ಇದೆ ಅಲ್ವಾ?
50 ml ಹಾಕಿದ್ದೀನಿ. ಈಗ ಅನ್ಕೊಳ್ಳೋಣ ಒಂದು ದಿವಸದ ಪೀರಿಯಡ್. ಈಗ ನೀವು ಮುಟ್ಟು ನೋಡ್ರಿ ಯಾವುದು ಚೆನ್ನಾಗಿದೆ, ಮುಟ್ಟು ನೋಡಿ, ಫೀಲ್ ಮಾಡಿ, ಬನ್ನಿ ಟಚ್ ಮಾಡಿ ನೋಡ್ರಿ, ಅಲ್ಲೆಲ್ಲ ಹಾಂ ಬನ್ನಿ, ಹತ್ತಿರ ಬನ್ನಿ. ಬನ್ನಿ. ನೀವು ನೋಡಿ, ಅಲ್ಲ ಅವ್ರು ನೋಡಿಲ್ಲ, ಅವರು ಕೊಡ್ರಿ ಅವ್ರ ಕೈಯಲ್ಲ. ಆದ್ರೆ ದಯವಿಟ್ಟು ಇದು ತೊಗೊಳಕ್ ಹೋಗ್ಬಿಡ್ರಿ, ಇದು ಸುರಿಯಕ್ಕೆ ಶುರು ಆಗುತ್ತೆ. ಈಗ ನೀವು ಹಾಕೊಂಡಿದ್ದೀರಿ, ಹೊರಗಡೆ ಹೋಗಿದ್ದೀರಿ, ಸ್ವಲ್ಪ ಏನಾದ್ರೂ ನೀವು ಆ ಕಡೆ ಈ ಕಡೆ ಹಿಂಗೆ ಆಡಿದ್ರಿ ಅಂದ್ರೆ ಕಾಣಕ್ ಶುರು ಆಗುತ್ತೆ. ಹೌದಾ? ಅಷ್ಟೇ ಅಲ್ಲ, ಇದು ಪ್ಲಾಸ್ಟಿಕ್ ಇಂದ ಆಗಿರುತ್ತೆ, ಕಾಣ್ತಿದೆಯಲ್ಲ ಇಲ್ಲಿ, ಪ್ಲಾಸ್ಟಿಕ್ ಇಂದ ಆಗಿರುತ್ತೆ. ಇದು ನಿಮಗೆ ಹಾಕೊಂಡಾಗ ಕುಚ್ಚಕ್ಕೆ ಶುರು ಆಗುತ್ತೆ. ಪ್ಯಾಡ್ ಹಾಕೊಂಡಿರೋರ್ಗೆ ಅನುಭವಿಸಿದ್ದಾರೆ ಭಾಳಷ್ಟು, ಹಂಗಾರೆ ಯಾವಾಗ ಬಿಚ್ಚು ಒಗಿತೀನೋ ಅನ್ನಂಗೆ ಆಗಿರುತ್ತೆ. ಹೌದಲ್ಲ? ಇದಾಯ್ತು. ಇದು ಕಂಪ್ಲೀಟ್ಲಿ ಇದು ಕಾಟನ್ನಿಂದ ಮಾಡಿರ್ತಾರೆ. ಇದು ಏನಿಲ್ರಿ, ಕಾಣ್ತಿದಾವಲ್ಲಿ ಎಲೆಗಳು ಕಾಣ್ತಿದಾವ. ಇದು ಹರಿದ್ರೆ ಸುಮ್ಮನೆ ಹಿಂಗೆ ಹರ್ಕೊಂಡು ಹೋಗ್ಬಿಡುತ್ತೆ. ಇದು ಎಲೆದೇ ಬೇಡ, ಇದಕ್ಕೆ ಕಾಟನ್ ಕಾಣ್ತಿದೆಯಲ್ಲ, ಇದು ಕಾಟನ್ನಿಂದ ಮಾಡಿರ್ತಾರೆ. ಇದು ಪ್ಲಾಸ್ಟಿಕ್ ಆಗಿರುತ್ತೆ. ಇದು ಕುಚ್ಚಕ್ಕೆ ಶುರು ಆಗುತ್ತೆ, ಮತ್ತೆ ಹಿಡ್ಕೊಳ್ಳೋದು ಕಡಿಮೆ. ಈಗ 50 ml ಹಾಕಿದ್ದೀನಿ ಅನ್ಕೊಳ್ಳೋಣ, ಸ್ವಲ್ಪ ಜಾಸ್ತಿ ಹೋಗ್ತಿದೆ, ಇನ್ನೊಂದು 50 ml ಹಾಕೋಣ. ಎಷ್ಟು ಹೇಳಿ? 50 ml ಹಾಕೋಣ. 100 ml. ಇದು ಸ್ವಲ್ಪ ಹೋಗೋರಿಗೆ ಬೇಕಾದ್ರೆ ಬೆಳಗ್ಗೆಯಿಂದ ಸಂಜೆ ಅಲ್ಲ, ಬೆಳಗ್ಗೆಯಿಂದ ನೆಕ್ಸ್ಟ್ ಬೆಳಗ್ಗೆ ಯೂಸ್ ಮಾಡಿದ್ರು ಇದು ಯಾವುದೇ ಥರದ್ದು ತೊಂದರೆ ಇಲ್ಲ. ಯಾಕಂದ್ರೆ ಇದು ಬ್ರೀದಬಲ್ ಪ್ಯಾಡ್ ಅಂತ ಹೇಳ್ತೀವಿ. ಇದರಲ್ಲಿ ಉಸಿರಾಟ ನಡೆಯುತ್ತೆ. ಇದು ಕಾಟನ್ ಇರೋ ಸಂಬಂಧ ಇದರಲ್ಲಿ ಉಸಿರಾಟ ನಡೆಯುತ್ತೆ, ಗೊತ್ತಾಯ್ತಲ್ಲ. ಆದರೆ ಇದರಲ್ಲಿ ಉಸಿರಾಟ ನಡೆಯಲ್ಲ, ಯಾಕಂದ್ರೆ ಇದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಇದೆ. ಇದು ಗೊತ್ತಾಯ್ತಲ್ಲ. ಇದು ನೋಡಿ, ಇದು ಹಾಕಿದ್ದೀನಿ. ಈಗ ಇದಕ್ಕೆ ಇನ್ನು 50 ml ಹಾಕಿದ್ದೀನಿ. ಈಗ 100 ml ಆಯಿತು. ಇದು ನೀವು ಬೆಳಗ್ಗೆಯಿಂದ ಸಂಜೆ ಅಲ್ಲ, ಬೆಳಗ್ಗೆಯಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ತನಕ ನೀವು ಯೂಸ್ ಮಾಡಿದ್ರು ಕಮ್ಮಿ ಹೋಗೋರಿಗೆ ಯಾವುದೇ ಥರದ್ದು ತೊಂದರೆ ಇಲ್ಲ. ಬ್ರೀದಬಲ್ ಪ್ಯಾಡ್ ಇದು ನಾನ್ ಬ್ರೀದಬಲ್ ಪ್ಯಾಡ್. ಈಗಲೂ ನೀವು ಮುಟ್ಟು ನೋಡ್ಬೋದು, ನಿಮಗೆ ಅನುಭವಕ್ಕೆ ಬರುತ್ತೆ. ಮುಟ್ಟು ನೋಡ್ರಿ. ಮತ್ತೆ ಈಗ ನೀವು ಯಾವುದೋ ದೂರ ಜರ್ನಿ ಮಾಡ್ತಾ ಇದ್ದೀರಾ ಅನ್ಕೊಳ್ಳೋಣ, ಅದು ಟ್ರೈನಲ್ಲಿ ಹೋಗ್ತಿದ್ದೀರಾ ಅನ್ಕೊಳ್ಳೋಣ, ಲೋಕಲ್ ಬೋಗಿಯಲ್ಲಿ ಹೋಗ್ತಾ ಇದ್ದೀರಾ ಅನ್ಕೊಳ್ಳೋಣ. ಏನು ಹೇಳಿ? ಲೋಕಲ್ ಬೋಗಿಯಲ್ಲಿ ಹಲಗೆ ಸೀಟ್ಗಳು ಗೊತ್ತಲ್ಲ, ಅದರಲ್ಲಿ ಕೂತ್ಕೊಂಡು ನೀವು ಜರ್ನಿ ಮಾಡಬೇಕು ಅಂದಾಗ ಎದ್ದುಗಡೆ ಒಂದೇ ಒಂದು ಸೀಟ್ ಮಾತ್ರ ಕುಷನ್ ಇರುತ್ತೆ. ನೀವು ಎಲ್ಲಿ ಕೂರಕ್ಕೆ ಇಷ್ಟಪಡ್ತೀರಾ? ಯಾಕೆ ಹೇಳ್ರಿ? ಹಲಗೆ ಸೀಟ್ ಮೇಲೆ ಕೂತ್ಕೊಂಡು ಕುಂಡಿಗಳು ನೋವು ಬಂದ್ಬಿಟ್ಟಿರ್ತವೆ. ಎಷ್ಟು ನೋವು ಅಂದರೆ ನೆಕ್ಸ್ಟ್ ಡೇ ಒಂದು ದಿವಸ ಬೇಕಾಗುತ್ತೆ ಸುಧಾರಿಸ್ಕೊಳ್ಳೋದಿಕ್ಕೆ. ಹೌದಲ್ಲ? ಅದೇ ಕುಷನ್ ಇತ್ತು ಅಂದರೆ ಸ್ಮೂತ್ ಆಗಿರುತ್ತೆ. ಈ ನಮ್ಮ ಒಂದು ಪ್ಯಾಡ್ ಏನಿದೆಯಲ್ಲ, ನಿಮಗೆ ಪ್ಯಾಡ್ಸ್ ಹಾಕೊಂಡಾಗ ನಿಮಗೆ ಕುಷನ್ ಫೀಲ್ ಕೊಡುತ್ತೆ, ಬಿಟ್ಟರೆ ನಿಮಗೆ ಯಾವ ಇರಿಟೇಷನ್ಸು ಬರಲ್ಲ. ಇದು ಕುಷನ್ ಫೀಲ್ ಕೊಡುತ್ತೆ, ನಿಮಗೆ ಯಾವುದೇ ಥರದ್ದು ಇರಿಟೇಷನ್ ಕೊಡಲ್ಲ. ಇದು ಹಾಕೊಂಡಿದ್ದು ಅನುಭವಕ್ಕೆ ಬರಲ್ಲ ಒಂದು, ಮತ್ತು ಭಾಳ ಕಂಫರ್ಟ್ ಫೀಲ್ ಆಗುತ್ತೆ. ಇಕೋ ಫ್ರೆಂಡ್ಲಿ, ಹೆಲ್ತ್ ಫ್ರೆಂಡ್ಲಿ. ಇದು ನೀವು ಪೀರಿಯಡ್ಸ್ ಆದಮೇಲೆ ತೆಗೆದು ನೀವು ಗಿಡಕ್ಕೆ ಅದ್ರ ಸುರಿದು ಬಿಟ್ಟಿದ್ದಲ್ಲಿ ಜಲ್ಲೆಲ್ಲ ಬಂದ್ಬಿಡುತ್ತೆ, ಗಿಡಕ್ಕೆ ನೀರಾಗುತ್ತದು, ಮತ್ತು ಗಿಡಕ್ಕೆ ಪೌಷ್ಟಿಕಾಂಶತೆ ಆಗುತ್ತೆ. ನೀವು ಅನ್ಕೊಂಡಿರ್ಬೋದು, ಅಯ್ಯೋ ಮುಟ್ಟಾಗಿರೋದು ಗಿಡಕ್ಕೆ ಹೆಂಗೆ ಹಾಕೋದು, ಕೊಡಲ್ಲ, ಹಿಂಗೆ. ಈಗ ನಿಂಬೆ ಗಿಡ ಹಾಕ್ತೀರಿ ಅಂದಮೇಲೆ ನಿಂಬೆ ಗಿಡಕ್ಕೆ ಕೆಳಗಡೆ ನಾಯಿ ಹಾಕ್ತಾರೆ, ಗೊತ್ತಾ? ನಾಯಿ ಸತ್ತಿರೋದು ಅಂದರೆ ಮೈಲಿಗೆ ಏನು ಹೇಳ್ತಾರೆ ಅದಕ್ಕೆ? ಅಲ್ಲಲ್ಲ, ಬೀದಿ ನಾಯಿ ಯಾವ್ದಾರಾಗಿರ್ಲಿ, ಸಾವಿಗೆ ಏನಂತೀರಿ? ಸೂತ್ಕ. ನಾಯಿ ಸತ್ತಿರೋದು ಸೂತ್ಕ ನೀವು ನಮ್ಮ ನಿಂಬೆ ಗಿಡದ ಕೆಳಗಡೆ ಹಾಕ್ತೀರಿ. ಯಾಕಂದ್ರೆ ನಿಂಬೆ ಗಿಡದಲ್ಲಿ ಪೌಷ್ಟಿಕಾಂಶತೆ ಎಲ್ಲವೂ ಅದರಿಂದ ತಗೊಳುತ್ತೆ ಅಂತ. ಇದು ನೀವು ಗಿಡದ ಕೆಳಗಡೆ ಹಾಕಂದ್ರೆ ಯಾವುದೇ ಥರದ್ದು ತಪ್ಪಿಲ್ಲ. ಮತ್ತು ಅದಾದ್ಮೇಲೆ ಇದು ತೆಗೆದುಬಿಟ್ಟು ನೀವು ನೆಲದಲ್ಲಿ ಹಾಕಿ ಎಲ್ಲ ಒಗಿರಿ, ಇದು ಮಣ್ಣಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಇದು ಕಂಪ್ಲೀಟ್ಲಿ
ಕಾಟನ್ ಇದು. ಆದರೆ ಇದು ನೀವು ಒಗೆದ್ರೆ 500 ವರ್ಷ ಆದರೂ ಇದು ಕೊಳೆಯಲ್ಲ. ಇದು ನಾಯಿ ಹಿಡ್ಕೊಂಡು ಎಲ್ಲ ಕಡೆ ಅಡ್ಡಾಡಿ ಊರೆಲ್ಲ ತೋರಿಸ್ಕೊಂಡ್ಬರ್ತವೆ. ನೀವು ತೋರಿಸ್ತೇ ಹೋದ್ರೆ ಊರು ನಾಯಿಗಳು ತೋರಿಸ್ಕೊಂಡ್ಬರ್ತವೆ, ಹೌದಲ್ಲ? ಈಗ ಇದಕ್ಕೆ ನಾವು 100 ml ಹಾಕಿದ್ದೀವಿ, ಹೌದಲ್ಲ? ಮತ್ತೇನಾದ್ರೂ ಚೆಕ್ ಮಾಡೋಣ. ಇನ್ನೊಂದು 50 ml ಹಾಕಿ ನೋಡಿದ್ರೆ ಹೆಂಗಿರುತ್ತೆ? ಹೌದ್ರಿ, 50 ಜಾಸ್ತಿ ಇದೆ ಸ್ವಲ್ಪ. ಎಷ್ಟು ಹಾಕಿದ್ರೆ ನಿಮ್ಗೆ 150 ml ಆಯ್ತು. 1.5 ದಿವಸ ಆರಾಮಾಗಿ ನೀವು ಹಾಕೊಂಡ್ರೆ, ಅಂದ್ರೆ ನಾವು ಬ್ಯಾಡ ಅಂತೀವಿ, 12 hours ಚೇಂಜ್ ಮಾಡಿ. ಇದು ಬ್ರೀದಬಲ್, ಇದು ಉಸಿರಾಟ ಆಡುತ್ತೆ, ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಬರಲ್ಲ. ಇದು ಹಾಕೊಂಡ್ರೆ ಯಾವ ಬಿಚ್ ಒಗಿತೀನಿ ಅನ್ನಂಗಾಗಿರುತ್ತೆ, ಕಡ್ತ ಸ್ಟಾರ್ಟ್ ಆಗಿರುತ್ತೆ, ಗೊತ್ತಾಯ್ತಲ್ಲ? ಆದರೆ ಇದು ನಿಮಗೆ ಕಂಪ್ಲೀಟ್ಲಿ ಸೆಕ್ಯೂರ್ ಆಗಿದೆ. ಇದೆಲ್ಲವೂ ಅಬ್ಸರ್ವ್ ಆಗಿ ಇದೆಲ್ಲ ಜೆಲ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ, ಇದು ಜೆಲ್ ಆಗ್ತಾ ಹೋಗುತ್ತೆ, ಮತ್ತಿದು ಹೊರ ಬೀಳಲ್ಲ, ಇದು ಗೊತ್ತಾಯ್ತಲ್ಲ? ಇದನ್ನ ನಾನು ಅವಾಗಲೇ ಇದು ಹಿಂಡಿದೆ, ಅದು ಹಿಂಡಕ್ಕೆ ಹೋದ್ರಿಂದ ಏನೂ ಬರಲ್ಲ, ಇದರಲ್ಲಿ ಕಂಪ್ಲೀಟ್ಲಿ ಜೆಲ್ ಆಯಿತು. ಈಗ ಇದು ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲೂ ಅಂಟು ಸಹ ನಿಮಗೆ ಇಕೋ ಫ್ರೆಂಡ್ಲಿ, ಇದು ಅಷ್ಟು ಸಡನ್ನಾಗಿ ಅಂಟ್ಕೊಳ್ಳಲ್ಲ. ಇದು ನಿಮಗೆ ತೆಗೆದು ಬಿಟ್ಟರೆ ಇದು ನಿಮಗೆ ಇದೇ ಹರಿಬೇಕು. ಇದು ಪ್ಲಾಸ್ಟಿಕ್, ಇದು ಕಂಪ್ಲೀಟ್ಲಿ ಇದು ಪ್ಲಾಸ್ಟಿಕ್, ಇದು ಕುಚ್ಚಾಕ್ಬಿಡುತ್ತೆ. ಇದು ಆ ಥರ ಅಲ್ಲ, ಇದು ಕಂಪ್ಲೀಟ್ಲಿ ಎಲ್ಲ ಇದಿರುತ್ತೆ, ಕಾಟನ್ ಇರುತ್ತೆ. ನೋಡಿ, ಇದು ಬಿಚ್ತಾ ಇದ್ದೀನಿ, ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಕಾಟನ್ ಎಳೆಗಳು ಹೆಂಗೆ ಕಾಣ್ತವೆ ಅಂತ. ಕಾಣ್ತೀರೋ? ಇದು ಪ್ರೊಟೆಕ್ಟಿವ್ ಲೇಯರ್ ಮೇಲಿಂದು. ಇದರೊಳಗೆ ಮತ್ತೆ 7 ಲೇಯರ್ ಇರ್ತವೆ. ಅವೆಲ್ಲ ಲೇಯರ್ ಈಗ ತೆಗಿಯೋಕ್ಕಾಗಲ್ಲ, ವೆಟ್ಟಾಗಿದೆ ಈಗ, ಹಾಗಾಗಿ ನಾನು ಹಾಗೆ ತೆಗೆದು. ಇದು ಆ್ಯನ್ ಚಿಪ್ ಅಂತ ಹೇಳ್ತೀವಿ. ಈ ಚಿಪ್ಪಿನ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಂತೆ ನಿಮಗೆ, ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಂತೆ. ಇದ್ರ ಮೇಲೂ 7 ಲೇಯರ್ ಇದ್ದಾವೆ, ಇದ್ರೊಳಗೆ 2 ಇದ್ದಾವೆ, ಇದ್ರೊಳಗೆ 2 ಇದ್ದಾವೆ. ಅದು ಕೆಳಗಡೆ ಇನ್ನೂ ಒಂದಿದೆ, ಇಲ್ಲಿ ಶೀಟ್ ಇದೆ ನೋಡಿ, ಇಲ್ಲಿ ಕಾಣ್ತಿದ್ಯಾ? ಇದು ಹೀಗೆ ಓಪನ್ ಮಾಡ್ಕೊಂಡ್ಬಿಡ್ತೀನಿ ತಡೀರಿ. ಕಾಣ್ತಿದ್ದಾವ ಇಲ್ಲಿ ಲೇಯರ್ಗಳು? ಇಲ್ಲಿ ನೋಡಿ, ಇಲ್ಲೂ ಒಂದು ಪದರ ಇದೆ, ಅದು ಕೆಳಗೆ ಆ ಕಡೆನೂ ಪದರ ಇದ್ದಾವೆ. ಈ ಪದರಗಳನ್ನ ಗೊತ್ತಾಗ್ತಿದೆಯಲ್ಲ? ಇದು ಪದರ ಬಿಡ್ಸಕ್ಕೂ ಆಗಲ್ಲ, ಅಷ್ಟು ತೆಳ್ಳಗಿರ್ತವೆ ಪದರ. ನೋಡಿ, ಇದು ಮುಟ್ಟಿದ್ರೆ ಹಂಗೆ ಹರಿಯುತ್ತೀವೋ, ಮಣ್ಣಲ್ಲಿ ಮಣ್ಣಾಗ ಹೋಗ್ಬಿಡ್ತವೆ. ಇದನ್ನ ನಾನು ಹೇಳ್ತೀನಂತೆ. ಇಲ್ಲಿ ನೋಡಿ, ಅರ್ಧ ಪದರ ಇಲ್ಲೇ ಇದೆ, ಈ ಸ್ವಲ್ಪ ಹಿಂಗೆ ತೆಗಿತೀನಿ. ಓಕೆ, ಹೆಂಗಿದೆ ಪದರ ನೋಡಿ. ಈಗ ಇದಕ್ಕೆ ನಾವು ಇನ್ನೂ ಒಂದು ಇದರಲ್ಲಿ ಎಷ್ಟಿದೆ ನೋಡೋಣ, ಇಟ್ಕೊಳ್ರಿ. ನಿಮಗೆ ಕೈಗೆ ಒಣ ಅನುಭವ ಆಗುತ್ತಾ, ಹಸಿ ಇದೆಯಾ? ಒಣದೇ ಇದೆ, ಹಸಿನೇ ಇಲ್ಲ. ನಿಮ್ಮ ಕೈ ಹಸಿನೇ ಆಗಲ್ಲ. ಜಾಸ್ತಿ ಆಯಿತು. ಇನ್ನೊಂದು 50 ml ಹಾಕೋಣ. ಸ್ವಲ್ಪ ಇದು ಆ ಕಡೆ ಚೆಲ್ಲಿ ಬಿಡ್ತೀರ, ಆ ಕಡೆ ನೀರದು. ನಮ್ಮನೆಯಲ್ಲೂ ಕೆಲಸ ಇದಾವೆ, ನಾವಿಬ್ರೇ ಗಂಡ ಹೆಂಡತಿ ಅಲ್ಲಲ್ಲ, ನಾವಿಬ್ರೇ ಎಲ್ಲ ಮಾಡ್ಕೋಬೇಕು. ಅದು ಬರ್ತಿದೆ. ಈಗ ನೋಡಿ, ಇನ್ನೊಂದು 50 ml ಇದಕ್ಕೆ ಹಾಕ್ತಿದ್ದೀನಿ. ಇದು ಇದ್ರೊಳಗೆ ಹಾಕಿದ್ರೆ ನೀರೇ ಬಿಡಲ್ಲ, ಇದು ಎಲ್ಲದೂ ಎಳ್ಕೊಳ್ಳುತ್ತೆ. ಇದಿನ್ನು ಈ ಕಡೆ ಇನ್ನೂ ಜೆಲ್ ಆಗಿಲ್ಲ, ಇದು ಅಂದರೆ ಇದೆಲ್ಲ ಎಳ್ಕೋಬೇಕು. ಪೂರ್ತಿ ಎಳ್ಕೊಳ್ತು ಅಂದರೆ ನಿಮಗೆ ನೆನ್ನೆ ಒಂದು ಇದರಲ್ಲಿ ಹೇಳಿದ್ರು, ಹುಲಿಹಳ್ಳಿಯಲ್ಲಿ ಜಾಮೂನ್ ಉಂಡೆ ಅಂತ. ಜಾಮೂನ್ ಉಂಡೆ ಅವ್ರು ಬಿಟ್ಟಲ್ಲ, ನಮ್ಗೆ 5:30 ಬಂದೀವಿ ನಾವು. ಇದು ಇನ್ನೂ ಎಲ್ಲ ಕಡೆ ಇನ್ನೂ ಎಳ್ಕೊಳ್ಳುತ್ತೆ, ಇನ್ನೂ ಇದ್ರೊಳಗೆ ಇರೋದು ನೀರೆಲ್ಲ ಎಳ್ಕೊಳ್ಳುತ್ತೆ. ನಿಮ್ಗೇನಾದ್ರು ಕೈಗೆ ಹಸಿ ಅನುಭವ ಆಗುತ್ತಾ? ಒಣಗಿದೆ ಅಂದರೆ ಟೋಟಲ್ 150 ml ಹಾಕಿದ್ದೀವಿ ಈಗ. 200 ಆಯಿತು. ಈ ಪ್ಯಾಡು ನಿಮಗೆ 80-85 ರೂಪಾಯಿ ಸಿಗುತ್ತೆ. ಈ ನಮ್ಮ ಪ್ಯಾಡು ಇಷ್ಟು ಕ್ವಾಲಿಟಿ ಇರೋದು. ಇದು ಒಂದು ದಿವಸಕ್ಕೆ ನಿಮಗೆ ಇದು 3 ಬೇಕೇ ಬೇಕು, 3ರಿಂದ 4 ಬೇಕೇ ಬೇಕು. ಆದರೆ ಇದು ಒಂದು ದಿವಸಕ್ಕೆ ಒಂದೇ ಆದರೆ ಸಾಕು ಈ ಪ್ಯಾಡ್. ಹಾಗಾದರೆ ಇದು ರೇಟ್ ಎಷ್ಟಿದ್ರೆ ಒಳ್ಳೆಯದು?
ಎಷ್ಟಿರ್ಬೋದು? ಇದು 85 ಇದೆ. ಹಾ, ಇದು 3 ಪಟ್ಟು ಜಾಸ್ತಿ ಇರುತ್ತೆ. ಇಕೋ ಫ್ರೆಂಡ್ಲಿ. ಇದ್ರ ಕಾಸ್ಟು 300 ರೂಪಾಯಿ. ಕೊಡ್ಬೋದಲ್ಲ? ಎಷ್ಟು ಜನ ಇದು 300 ರೂಪಾಯಿ ಆದ್ರೆ ತಗೊಳಕ್ ಇಷ್ಟಪಡ್ತೀರಾ? ಕೈ ಎತ್ರಿ ಅಂತ. ಒಂದು ಅಲ್ಲ, ಇದ್ರಲ್ಲಿ 6 ಪೀಸ್ ಇರ್ತವೆ, ಇದ್ರಲ್ಲೂ 6 ಪೀಸ್ ಇರ್ತವೆ, ಇದ್ರಲ್ಲೂ 6 ಪೀಸ್ ಇರ್ತವೆ, ಇದ್ರಲ್ಲೂ 6 ಪೀಸ್ ಇರ್ತವೆ. ಇದು ಹೆಲ್ತಿಗೆ ಬಹಳ ಒಳ್ಳೇದು, ಇದು ನಿಮ್ಗೆ ಗೊತ್ತಿರಬೇಕು. ಇದು 300 ರೂಪಾಯಿ ಅಂದ್ರೆ ತಗೋಬೋದಲ್ಲ? ಎಷ್ಟು ಜನ ತಗೊಳ್ತೀರಾ? ಅಷ್ಟೊಂದು ಜನ ಬೇಡ. ಇದಕ್ಕೊಂದು ಕೆಲಸ ಮಾಡೋಣ, 250 ಮಾಡ್ಕೊಟ್ಬಿಟ್ರೆ ಎಷ್ಟು ಜನ ತಗೊಳ್ತೀರಾ? 250 ಮಾಡ್ಕೊಟ್ರೆ ನಿಮ್ದೇನಾಯ್ತು? ಹಾ, 250 ಮಾಡಿದ್ರೆ ತಗೊಳ್ತೀರಿ? ಅದು ಬೇಡ, ಒಂದು ಕೆಲಸ ಮಾಡೋಣ, ಧರ್ಮಸ್ಥಳ ಸಂಘದವರಿಗಂತ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಬಿಡೋಣ. 200 ರೂಪಾಯಿ ಮಾಡಿದ್ರೆ 2 ಕೈ, 2 ಕೈ. ಅದೇ ಸ್ವಲ್ಪ ಕೈ ಎತ್ತಬೇಕು ಅಲ್ವಾ? 200 ರೂಪಾಯಿ ಕೊಟ್ರು ತಗೊಳಕ್ ರೆಡಿ ಇದೀರಿ, 2 ಕೈ ಎತ್ತು ಬಿಟ್ರಿ. 150 ಕೊಟ್ಬಿಟ್ರೆ ಮನೆ ಮಕ್ಳ ಕೈಯೆಲ್ಲ ಎತ್ತಿಸ್ಬಿಡ್ತೀನಿ. ಅಲ್ಲಲ್ಲ 150 ಕೊಟ್ರೆ ತಗೊಂಡೇ ತಗೊಳ್ತೀರಿ, ಬಿಡಂಗಿಲ್ಲ. 100 ರೂಪಾಯಿ ಕೊಟ್ಬಿಟ್ರೆ ಹೆಂಗ್ ಕೊಟ್ರೆ ತಗೊಳ್ತೀರಿ? ಇದ್ರ ರೇಟ್ ಎಷ್ಟು ಗೊತ್ತಾ? ಕೇವಲ 80 ರೂಪಾಯಿ ಅಷ್ಟೇ. ಎಷ್ಟು ಹೇಳ್ರಿ? ಇದು 88 ರೂಪಾಯಿ, ಇದು 80 ರೂಪಾಯಿ. 80 ರೂಪಾಯಿಗೆ ನೀವು ಇದು ಕೊಂಡ್ಕೋಬಹುದಲ್ಲ? ಇನ್ನೂ ಒಂದು ಹೇಳ್ತೀನಿ, ಆಫರು. ಇದು ಓನ್ಲಿ ಧರ್ಮಸ್ಥಳ ಸಂಘದವ್ರಿಗೆ ಮಾತ್ರ 75 ರೂಪಾಯಿ ಅಷ್ಟೇ. ಇದು ಬರೀ 75 ರೂಪಾಯಿ ತಗೋಬೋದಲ್ಲ? ನಿಮ್ಗೆ ಯಾವಾಗ ಬೇಕು ಅನ್ನಿಸ್ತು, ನಿಮ್ಗೆ ಬೇಕು ಅಂದರೆ ನಮ್ಮ ಶೀತಲ್ ಮೇಡಮ್ ಅವರಿಗಾಗಲಿ, ನಮ್ಮ ಮೇಡಮ್ ಅವರಿಗಾಗಲಿ ಹೇಳಿದ್ರೆ ಅವ್ರು ನನಗೊಂದು ಫೋನ್ ಮಾಡ್ತಾರೆ, ಅಥವಾ ಅವರೇ ಆದರೂ ಒಂದ್ಸರಿ ಬ್ಯಾಡಿಗೆ ಬಂದುಬಿಟ್ಟು ನಿಮ್ಮ ರಿಕ್ವೈರ್ಮೆಂಟ್ ಎಷ್ಟಿದಾವೆ, ಎಷ್ಟೆಷ್ಟು ಬೇಕು ಅಂತ ಹೇಳಿದ್ರೆ ಅಷ್ಟು. ಇಲ್ಲಿ ಇನ್ನೂ ಎಲ್ಲಿ ನಾವು ಶಾಪಲ್ಲಿ ಅವೈಲೇಬಲ್ ಮಾಡಿಲ್ಲ. ಶಾಪ್ ಇಟ್ಟಿದ್ರೆ ಒಂದು ಕೆಲಸ ಮಾಡೋಣ, ಇವ್ರ ಶಾಪಿಗೆ ಬಲ್ಕಲ್ಲಿ ಇವ್ರಿಗೆ ಕೊಟ್ಬಿಟ್ರೆ ಇವರು ಧರ್ಮಸ್ಥಳ ಸಂಘದವ್ರಿಗೆ ಮಾತ್ರ ಇದು 75 ರೂಪಾಯಿ, ಮಿಕ್ಕಿದವರಿಗೆ ಇದು 80 ರೂಪಾಯಿನೇ. ಯಾಕೆ ಗೊತ್ತಾ? ಎಲ್ರಿಗೂ ಫ್ರೀ ಕೊಡೋಕ್ಕಾಗಲ್ಲ, ಅಂದರೆ ಬಿಟ್ಟು ಕೊಡೋಕ್ಕಾಗಲ್ಲ. ಧರ್ಮಸ್ಥಳ ಸಂಘದವರಿಗೆ ಬೆನಿಫಿಟ್ ಸಿಗಬೇಕು ಅಂತ ಅಷ್ಟೇ ನಾವಿದು ಧರ್ಮಸ್ಥಳ ಸಂಘದವರಿಗೆ 75 ರೂಪಾಯಿ ಕೊಡ್ತಾ ಇದ್ದೀವಿ.